ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಕಾರ್ಯಕ್ರಮ ಯಶಸ್ವಿ. ನ್ಯಾಯಾಧೀಶರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಎಲ್ಲರನ್ನೂ ಗೌರವಿಸುವುದರಿಂದ ಮಾನವ ಹಕ್ಕು ಉಲ್ಲಂಘನೆಯಾಗಲ್ಲ ಎಂದ ನ್ಯಾಯಾಧೀಶರಾದ ಬಿಜಿ ರಮಾ. ಜೂನ್ 3ರಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮಂಡ್ಯದಲ್ಲಿ ಎನ್ ಚೆಲುವರಾಯಸ್ವಾಮಿ ಹೇಳಿಕೆ. ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರನ್ನು ಬೆಂಬಲಿಸಲು ಸಚಿವರ ಮನವಿ. ಸಕ್ಕರೆ ಕಾರ್ಖಾನೆಗಳ ಅಧಿಕಾರಿಗಳ ಮಹತ್ವದ ಸಭೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವ. ಬೇರೆ ವ್ಯಾಪ್ತಿಯ ಕಬ್ಬು ಖರೀದಿಸದಂತೆ ಖಡಕ್ ಎಚ್ಚರಿಕೆ. ಮಂಡ್ಯದಲ್ಲಿ ಅಂಬರೀಶ್ ಅವರ 72ನೇ ಜನ್ಮದಿನಾಚರಣೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ನಾನು ಸಂಸದೆಯಲ್ಲ, ಜಿಲ್ಲೆಯ ಸೊಸೆ ಅನ್ನುವುದೇ ಹೆಮ್ಮೆ ಎಂದ ಸುಮಲತಾ ಅಂಬರೀಶ್. ಮದ್ದೂರಿನಲ್ಲಿ ಎಚ್ ಕೆ ವೀರಣ್ಣಗೌಡರ ಜನ್ಮ ಜಯಂತಿ ಹಿನ್ನೆಲೆ ಸಾಧಕರಿಗೆ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಭಾಗಿ. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾರತ್ ಸೇವಕ್ ಸಮಾಜ್, ಭಾರತ ಸರ್ಕಾರ, ರಾಷ್ಟ್ರೀಯ ಸೇವಾ ಯೋಜನೆ, ಮಂಡ್ಯ ವಿಶ್ವವಿದ್ಯಾನಿಲಯ, ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಮಂಡ್ಯ ಶಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರುಗಳ ಸಹಯೋಗದೊಂದಿಗೆ ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪಿ.ಜಿ. ರಮಾರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಮನುಷ್ಯ ಹುಟ್ಟಿಗಾಗಿ ಆತನ ಜೊತೆಗೆ ಅವನ ಹಕ್ಕು ಇರುತ್ತದೆ. ಯಾವಾಗ ಸಮಾಜದಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗುತ್ತವೆಯೋ ಆಗ ಹಕ್ಕುಗಳ ರಕ್ಷಣೆ ಬಗ್ಗೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ಹೇಳಿದರು. ಒಬ್ಬರ ಹಕ್ಕನ್ನು ಮತ್ತೊಬ್ಬರು ಗೌರವಿಸಬೇಕು. ನಮ್ಮತ್ತ ಇತರರು ಮನುಷ್ಯರು ಎಂದು ತಿಳಿಯಬೇಕು. ಜಾತಿ ಧರ್ಮ ಬಿಟ್ಟು ಎಲ್ಲರನ್ನು ಗೌರವಿಸಬೇಕು. ಆಗ ಹಕ್ಕುಗಳು ಉಲ್ಲಂಘನೆಯಾಗುವುದಿಲ್ಲ ಅಂತ ಹೇಳಿದರು. ಮನುಷ್ಯ ಹುಟ್ಟಿದಾಗಿನಿಂದಲೂ ಅವನ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಹುಟ್ಟಕ್ಕೆ ಮುಂಚೆಯಿಂದ ಕೂಡ ಅವನ ಹಕ್ಕುಗಳು ಅವನೊಳಗೆ ಅಡಕವಾಗಿ ಬರುತ್ತವೆ. ಆದರೆ ಪ್ರಶ್ನೆ ಎಲ್ಲಿ ಹಕ್ಕುಗಳಿರುತ್ತೆ ಅವನಲ್ಲಿ. ಆದರೆ ಸಮಾಜದಲ್ಲಿ ಪ್ರಶ್ನೆ ಬರೋದು, ಹಕ್ಕುಗಳ ಪ್ರಶ್ನೆ ಬರೋದು ಅದು ಉಲ್ಲಂಘನೆ ಆದಾಗ. ನಾವು ಇನ್ನೊಬ್ಬರ ಹಕ್ಕನ್ನು ಉಲ್ಲಂಘಿಸಿದಾಗ ಬೇರೆ ಬೇರೆ ನ್ಯಾಯಾಲಯ, ಬೇರೆ ಬೇರೆ ಸಂಸ್ಥೆಗಳು ಮತ್ತು ಈ ಚಳವಳಿಯ ಅವಶ್ಯಕತೆ ಇದೆ. ನಾವೆಲ್ಲರೂ ಇನ್ನೊಬ್ಬರ ಹಕ್ಕನ್ನು ಗುರುತಿಸಿದಾಗ ನಾವು ಏನು ಹಕ್ಕು, ನಮ್ಮ ಹಕ್ಕನ್ನು ನಾವು ಚಲಾವಣೆ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತೀವಿ, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿನೂ ಅನ್ಕೊಳ್ತಾನೆ ಅಲ್ವಾ. ಹಾಗಾಗಿ ನಮ್ಮ ಎದುರಿಗಿರೋ ವ್ಯಕ್ತಿಯ ಹಕ್ಕನ್ನು ನಾವು ಗುರುತಿಸೋದು ಅಂದ್ರೇನು ಅಂದರೆ, ನೀನು ಬಾಳೋ, ಇತರರನ್ನು ಬಾಳೋದಕ್ಕೆ ಬಿಡು, ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳ್ತೀವಲ್ಲ, ಅಷ್ಟನ್ನ ಆ ಮಾನವೀಯತೆ ದೊಡ್ಡದು ಅಂತ ಹಾಕಿದಾರಲ್ಲ, ಆ ಮಾನವೀಯತೆಯನ್ನು ನಾವು ನೀವು ಎಲ್ಲ ಪಾಲಿಸಿದ್ರೆ ಯಾವ ಚಳುವಳಿಯ ಅಗತ್ಯವೂ ಇಲ್ಲ. ಭಾರತ ಸೇವಕ ಸಮಾಜ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದ ಸಿ.ಡಿ. ಕಿರಣ್ ಮಾತನಾಡಿ, ಒಳ್ಳೆಯವನ್ನು ಗೌರವಿಸಿದರು. ಒಳ್ಳೆಯದನ್ನೇ ಮಾಡುವುದನ್ನು ಮಕ್ಕಳು ವಿದ್ಯಾರ್ಥಿ ಜೀವನದಲ್ಲಿ ಕಲಿಯಬೇಕೆಂದರು. ವಿದ್ಯಾರ್ಥಿಗಳು ಮೊಬೈಲ್ ಬಿಟ್ಟು ಕಲಿಕೆಯ ಕಡೆ ಗಮನ ಹರಿಸಬೇಕು. ಎಲ್ಲವನ್ನ ಮೀರಿ ಶಾಂತಿ, ತಾಳ್ಮೆ, ಬುದ್ಧಿವಂತಿಕೆ ಇರಬೇಕು ಅಂತ ಹೇಳಿದರು. ಏನಾದರೂ ಸಾಧಿಸೋದು, ಏನಾದರೂ ಕಲ್ತ್ಕೊಳ್ಳೋದು, ಏನಾದರೂ ಒಳ್ಳೇದು ಮಾಡೋದು, ಒಳ್ಳೆಯವ್ರನ್ನ ಗೌರವಿಸೋದು, ಈ ತಲೆ ಮಾಡಬೇಕು. ಇದು ನಿಮಗೆ ವಿದ್ಯಾರ್ಥಿ ಜೀವನದಲ್ಲೇ ಬಂದರೆ ನಿಮ್ಮ ಜೀವನ ತುಂಬ ಅದ್ಭುತವಾಗುತ್ತೆ. ಈಗ ನಾನು ಗಮನಿಸ್ತಾ ಇರ್ತೀನಿ, ಯಾರಿಗೂ ತಾಳ್ಮೆ ಇಲ್ಲ. ಫೋನ್ 24 hours ಆನಲ್ಲಿ ಇಟ್ಕೊಂಡಿರ್ತೀರ. ಯಾವುದೋ ಫೋನ್ ಬಂತು, SMS ಬಂತು, ತಗೊಂಡು ಆಚೆಗೆ ಹೋಗೋದು, ಒಳಗೆ ಬರೋದು. ಸೊ ನಾವು ಏನಕ್ಕೆ ಬಂದಿದ್ದೀವಿ, ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಇದರ ಅರ್ಥ ಏನು, ಇದರ ರೂಪ ಏನು, ಇದರ ರೂಪರೇಷೆಗಳೇನು. ಮಂಡ್ಯ ಯೂನಿವರ್ಸಿಟಿಯಲ್ಲಿ 36 ಕಾಲೇಜ್ ಅಫಿಲಿಯೇಟ್ ಆಗಿದೆ ಅಂತ ಹೇಳಿದ್ರು ಮೇಡಮ್. ತಲಾ ಒಂದೊಂದು ಕಾಲೇಜಿಂದ 10 ಸ್ಟೂಡೆಂಟ್ ರೆಪ್ರೆಸೆಂಟ್ ಮಾಡಿದ್ರು ಈ ಹಾಲು ತುಂಬೋಗುತ್ತೆ. ಈಗ ನಾವ್ಯಾರೋ ಕಲ್ತ್ಕೊಂಡು ಏನೋ ಉದ್ಧಾರ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭಗವಂತ ನಮ್ಮನ್ನು ಯಾವ ಸ್ಥಾನಕ್ಕೆ ಸೇರಿಸ್ಬೇಕೋ ಸೇರಿಸ್ಬಿಟ್ಟವ್ರೆ. ನಾನು ಇದೇ ಮಂಡ್ಯ ಜಿಲ್ಲೆಯವನು. ಕಿರ್ಗಾವಲು ಹೋಬಳಿ, ಚಿಕ್ಕಮಾಳಿಗೆ ಕೊಪ್ಪಳು ನನ್ನ ಸ್ವಂತ ಗ್ರಾಮ. ನಾನು ಈ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಕಟ್ಟಿದಾಗ ಎಲ್ಲರೂ ನಕ್ಕಿದ್ರು, ಇದರಿಂದ ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ಇದು ಆಗಿದ್ದು 13 ವರ್ಷಗಳ ಹಿಂದೆ. 13 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲಿ ಹುಟ್ಟೋ ಅಲ್ಲಿ ನಾನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ಮೇಲೆ, ನಾನು ಬೆಂಗಳೂರು ಕಡೆ ಸೆಟ್ಲ್ ಆದಮೇಲೆ ಸ್ವಲ್ಪ ಈ ಕಡೆ ಸಂಘಟನೆ ಕಡೆ ಗಮನ ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಲ್ಲಿ ನಿಜವಾಗ್ಲೂ ಕ್ಷಮೆ ಕೇಳ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಸಾಧನೆ ಮಾಡುವಾಗ, ಈಗ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಈಗ ಓದುವಾಗ ನಿಮಗೆ ಡೆಡಿಕೇಶನ್ ಬೇಕು. ಎಲ್ಲಿ ಏನೇ ನಡೀಲಿ, ಆ ಮೊಬೈಲು ಎಲ್ಲನೂ ಒಂದು 6 ತಿಂಗಳು 3 ತಿಂಗಳು ಕಟ್ಟಿ ಮೂಲೆಗೆ ಬಿಸಾಕಿ ಏನು ಕಲ್ತ್ಕೋಬೇಕು ಅದ್ರ ಕಡೆ ಗಮನ ಕೊಡಬೇಕು. ನಿಮ್ ಒಬ್ಬೊಬ್ಬರು ಮನೆ ಪರಿಸ್ಥಿತಿಗಳು ಒಂದೊಂದು ತರ ಇರ್ತದೆ, ಹೌದಲ್ಲ?
ಏನು ಎಲ್ಲ ಹುಟ್ಟತಾನೆ ಶ್ರೀಮಂತರ ಮಕ್ಕಳಾಗಿ ಹುಡ್ತಾರ? ಬಡವ್ರ ಮಕ್ಕಳಾಗಿ ಹುಟ್ಟಿ ಅದೇ ತಪ್ಪಲ್ಲ, ಜೀವನ ಕಲಿಸ್ಕೊಡೋದು ನಿಜವಾಗ್ಲೂ ಅದೇ. ಆದರೆ ಅದನ್ನು ಮೀರಿ ಬೆಳೆಯುವಂಥ ಒಂದು ತಾಳ್ಮೆ, ಒಂದು ವ್ಯವಧಾನ, ಒಂದು ಬುದ್ಧಿವಂತಿಕೆ ಕಲ್ತ್ಕೋಬೇಕು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್, ಕವಿ ಹಾಗೂ ಚಿಂತಕರಾದ ಕೆ.ಬಿ. ಮೃತ್ಯುಂಜಯ, NSS ಮಂಡ್ಯ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ನೇತ್ರಾವತಿ, ಖ್ಯಾತ ವಕೀಲರಾದ ಎಂ. ಮಂಜುನಾಥ್, MB ಗಿರೀಶ್, ಭಾರತ್ ಸೇವಕ್ ಸಮಾಜ್ ವೈದ್ಯಕೀಯ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಜೂನ್ 3ರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರಿಗೆ ಶಿಕ್ಷಕ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸಬೇಕೆಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಜೂನ್ 3ರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರಿಗೆ ಶಿಕ್ಷಕ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸಬೇಕೆಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಮರಿತಿಬ್ಬೇಗೌಡರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರು. ಬಹಳ ಪ್ರಮುಖವಾಗಿ 3 ಪಕ್ಷ ಇದೆ ರಾಜ್ಯದಲ್ಲಿ. ಅದರಲ್ಲಿ 2 ಪಕ್ಷ ಒಂದಾಗಿದೆ, BJP ಮತ್ತು ಜನತಾದಳ. ಕಾಂಗ್ರೆಸ್ 2 ಅಭ್ಯರ್ಥಿಗಳಿದ್ದಾರೆ. ಒಂದು ಒಬ್ಬ ಉದ್ಯಮಿ ಜನತಾದಳದ ಅಭ್ಯರ್ಥಿಯಾಗಿದ್ದಾರೆ. ನಮ್ಮ ಅಭ್ಯರ್ಥಿ 4 ಬಾರಿ ಗೆದ್ದು 5ನೇ ಚುನಾವಣೆಗೆ ಮತದಾರರ ಮುಂದೆ ಹೋಗಿರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಸುದೀರ್ಘ ಅನುಭವ ಇರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಎಲ್ಲ ಬೇಡಿಕೆಗಳನ್ನ, ಸಮಸ್ಯೆಗಳನ್ನ ಭಾಳ ಯಶಸ್ವಿಯಾಗಿ ಸರ್ಕಾರದ ಮುಂದೆ, ಇಲಾಖೆ ಮುಂದೆ, ಅಧಿಕಾರಿಗಳ ಮುಂದೆ ಮಂಡಿಸ್ತಕ್ಕಂಥ, ನ್ಯಾಯ ಕೊಡಿಸ್ತಕ್ಕಂಥ ಭಾಳಷ್ಟು ಸಮರ್ಥರಿದ್ದಾರೆ ಮತ್ತು ಅವರಿಗೆ ಅನುಭವ ಮತ್ತು ಪ್ರಾಮಾಣಿಕತೆ ಎಲ್ಲವೂ ಇರೋದ್ರಿಂದ ನಾವು ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ಪಕ್ಷ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆಯವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಮಗೆ ಈ ಚುನಾವಣೆ ಗೆಲುವು ಬಹುತೇಕ ಯಾವುದೇ ಆತಂಕ ಇಲ್ಲದಲೇ ಭಾಳ ಜನರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ಇದೆ. ಮೈಸೂರು, ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಅವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ನಡೀತಿದೆ. ಅಲ್ಲದೆ ಮಂಡ್ಯದಲ್ಲಿಯೂ ಎಲ್ಲರ ಸಹಕಾರದಿಂದ ಪ್ರಚಾರ ಕಾರ್ಯ ನಡೀತಿದೆ ಅಂತ ಹೇಳಿದರು. ಯಾವುದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದಂತೆ ಪಕ್ಷ ಈ ಚುನಾವಣೆಯನ್ನು ನಡೆಸುತ್ತಿದೆ. ಈಗಾಗಲೇ ಹಳೆ ಪಿಂಚಣಿ ಯೋಜನೆ ಮತ್ತು ನೂತನ ಪಿಂಚಣಿ ಯೋಜನೆಯ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ನಿವಾರಿಸಲಾಗುವುದು ಎಂದರು. 5 ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುತ್ತಿದೆ. ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲು ಚಿಂತನೆ ನಡೆಸಲಾಗಿದೆ ಅಂತ ಅವರು ಹೇಳಿದರು. ಒಂದು ಶಿಕ್ಷಕರ ಕ್ಷೇತ್ರಕ್ಕೆ, ನೌಕರರ ಕ್ಷೇತ್ರಕ್ಕೆ ಏನು OPS ಮತ್ತು NPS ನಾವು ಭರವಸೆ ಕೊಟ್ಟಿದ್ದೋ ಅದನ್ನು ಆದಷ್ಟು ತಕ್ಷಣ ನಮ್ಮ ಪ್ರಣಾಳಿಕೆಯಲ್ಲೂ ಘೋಷಣೆ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆ ಆಗಬೇಕಾಗಿರೋದು ಬಾಕಿ ಇದೆ. ಅದನ್ನು ನಾವು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಆದಷ್ಟು ಬೇಗ ಹೆಜ್ಜೆ ಇಡ್ತೀವಿ. ಜೊತೆಗೆ 7ನೇ ಸ್ವಆಯೋಗ, 7th ಪೇ ಕಮಿಷನ್ ಜೂನ್ ಎಂಡ್ ಒಳಗಡೆ ಜಾರಿಗೆ ತರ್ತೀವಿ ಅನ್ನೋ ಭರವಸೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ತೀರ್ಮಾನ ತಗೊಂಡಿದೆ. ಇವೆರಡೂ ಸಹ ನೌಕರರಿಗೆ, ಶಿಕ್ಷಕರಿಗೆ ತುಂಬ ಆದ್ಯತೆ ಮೇಲೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಅವೆರಡರ ಜೊತೆಗೆ ನಾವು ಸಾರ್ವಜನಿಕವಾಗಿ 1 ವರ್ಷದಲ್ಲಿ ಅನೇಕ 5 ಗ್ಯಾರಂಟಿಗಳ ಜೊತೆಗೆ ಅನೇಕ ಉತ್ತಮವಾದಂಥ ಯೋಜನೆಗಳು ಕೊಡೋದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಕ್ಕೂ ಸಹ ನಾವು ಕೈಗೊಂಡಿದ್ದೀವಿ. ಇವತ್ತು ಮಂಡ್ಯದಲ್ಲೇ ಒಂದು ಕೃಷಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಹೊಸ ಕಾರ್ಖಾನೆಯನ್ನು ತೆರಲಿಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಇರ್ಬೋದು. ಸ್ವತಂತ್ರ ಬಂದ ಮೇಲೆ ಕಳೆದ 77 ವರ್ಷದ ನಂತರ ಮಂಡ್ಯಕ್ಕೆ ಒಂದು ಪ್ರಥಮ ಹೆಜ್ಜೆ, ಒಂದು ದೊಡ್ಡ ಅಭಿವೃದ್ಧಿಯ ಒಂದು ಹೆಜ್ಜೆ ಅಂತ ಅನ್ಬೋದು. ಇವೆಲ್ಲ ದೃಷ್ಟಿಯಿಂದ ಜನ ಬಹುಶಃ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನಂಬಿಕೆ. ಏಕೆಂದರೆ ನಮ್ಮನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು, ಇದಕ್ಕೆಲ್ಲ ನಾವು ಸಹ ಅದೇ ರೀತಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಮರಿತಿಬ್ಬೇಗೌಡರು ಇದೆಲ್ಲವನ್ನು ಮೀರಿದಂಗೆ ಆ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇಲ್ಲಿವರೆಗೆ ಬಹುಶಃ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಗೆದ್ದವರೆಲ್ಲರಿಗಿಂತ ನಮ್ಮ ಪುಟ್ಟಣ್ಣ ಇರ್ಬೋದು, ಮರಿತಿಬ್ಬೇಗೌಡರು ಒಂದು ಹೆಜ್ಜೆ ಮೀರಿ ಆ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಮಧು ಮಾದೇಗೌಡರು ಗೆದ್ದಿರೋದ್ರಿಂದ ಮರಿತಿಬ್ಬೇಗೌಡರು, ಮಧು ಮಾದೇಗೌಡರು ಇಬ್ಬರೂ ಜೊತೆಯಲ್ಲಿ ಒಳ್ಳೆ
ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗೋಷ್ಠಿಯಲ್ಲಿ ಶಾಸಕ ರವಿಕುಮಾರ್ ಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್, ಅಂಜನಾ ಶ್ರೀಕಾಂತ್, ಶ್ರೀಧರ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಈ ಸಭೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ಮುಖ್ಯಸ್ಥರು ಮತ್ತು ಕಾರ್ಯನಿರ್ವಾಹಣಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಬ್ಬನ್ನು ಬೇರೆ ಕಡೆಗೆ ವಿಲೇವಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕಾರ್ಖಾನೆ ಯಾವ ರೀತಿ ಅದು ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮತ್ತು ರೈತರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಿದೆಯೇ ಅನ್ನೋದ್ರ ಬಗ್ಗೆ ಮಹತ್ವದ ಚರ್ಚೆಯನ್ನು ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿರುವ 5 ಸಕ್ಕರೆ ಕಾರ್ಖಾನೆಗಳು ತಮಗೆ ನಿಗದಿ ಮಾಡಿರುವ ವ್ಯಾಪ್ತಿಯಲ್ಲಿ ಮಾತ್ರ ರೈತರಿಂದ ಕಬ್ಬನ್ನು ಖರೀದಿಸಬೇಕು. ಅನಧಿಕೃತವಾಗಿ ಬೇರೆ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ರೈತರಿಂದ ಕಬ್ಬು ಖರೀದಿಸಿದರೆ ಅಂತಹ ಸಕ್ಕರೆ ಕಾರ್ಖಾನೆ ಪರವಾನಗಿಯನ್ನು ರದ್ದುಪಡಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶುಗರ್ ಫ್ಯಾಕ್ಟರಿ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಬರದ ಹಿನ್ನೆಲೆಯಲ್ಲಿ ಕಬ್ಬಿನ ಇಳುವರಿ ಸಹ ಕಡಿಮೆ ಇದೆ. ಸಕ್ಕರೆ ಕಾರ್ಖಾನೆಗಳು ಕಬ್ಬು ಅರಿಯುವಿಕೆಗೆ ಸ್ಪರ್ಧೆ ಉಂಟಾಗುವ ಸಾಧ್ಯತೆ ಇದ್ದು, ಸಕ್ಕರೆ ಕಾರ್ಖಾನೆಗಳು ಲಾಭ ನಷ್ಟ ಯಾವುದೇ ಉಂಟಾದರೂ ತಮ್ಮ ವ್ಯಾಪ್ತಿಗೆ ನಿಗದಿಪಡಿಸಿದ ಕಬ್ಬನ್ನು ಮಾತ್ರ ಅರಿಯಬೇಕು ಅಂತ ಅವರು ಹೇಳಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು, ಜಂಟಿ ಕೃಷಿ ನಿರ್ದೇಶಕರಾದ ಅಶೋಕ್, ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಎಂಪಿ ಕೃಷ್ಣಕುಮಾರ್ ಸೇರಿದಂತೆ ವಿವಿಧ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕರು ಪಾಲ್ಗೊಂಡಿದ್ದರು. ರೆಬಸ್ಟರ್ ಅಂಬರೀಶ್ ಅವರ 72ನೇ ಜನ್ಮದಿನಾಚರಣೆ ಪ್ರಯುಕ್ತ ಮಂಡ್ಯದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಪಿ ಶಂಕರೇಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಇದರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆದಿದೆ. ಕಾರ್ಯಕ್ರಮದಲ್ಲಿ ಸಂಸದೆ ಮಾಜಿ ಸಂಸದರಾಗ್ತಾರೆ ಈಗ ಅವರು ಸುಮಲತಾ ಅಂಬರೀಶ್, ಅವರ ಮಗ ಅಭಿಷೇಕ್, ಆಮೇಲೆ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಪಾಲ್ಗೊಂಡಿದ್ದರು. ರೆಬಸ್ಟರ್ ಅಂಬರೀಶ್ ಅವರ 72ನೇ ಜನ್ಮದಿನಾಚರಣೆ ಪ್ರಯುಕ್ತ ಮಂಡ್ಯದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಪಿ ಶಂಕರೇಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತರುವಾಯ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ನಟ ಅಭಿಷೇಕ್ ಅಂಬರೀಶ್ ಮಾತನಾಡಿ, ಈ ದಿನ ಕಾರ್ಯಕ್ರಮದ ಮೂಲಕ ಅವರು ಮಾಡಿರುವ ಸಾಧನೆಗೆ ಗೌರವ ನೀಡುತ್ತಿದ್ದೇವೆ ಅಂತ ಹೇಳಿದರು. ಅಂಬರೀಶ್ ಅವರನ್ನ ಎಲ್ಲರೂ ಕರ್ಣ ಅಂತ ಕರೀತಿದ್ರು, ಹಾಗಾಗಿ ಅವರ ಸಾಧನೆಗಳನ್ನು ನಾವು ಮರೆಯದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನುಡಿದರು. ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದ್ರೆ ಇಲ್ಲಿ ಅವರು ಬಂದು ಕೂತು ನಮ್ಮಿಂದ ಸನ್ಮಾನ ಮಾಡಿಸ್ಕೊಡೋದ್ರಿಂದ ಅವ್ರೇನು ದೊಡ್ಡವರಾಗಲ್ಲ. ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರು ಕೊಡೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟೆಲ್ಲ ಸ್ಫೂರ್ತಿಯಾಗಿ ತಗೊಂಡು ಈ ತರ ಒಂದು ಈ ರೀತಿ ಕೆಲಸ ಮಾಡ್ಕೊಂಡು ಬರ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಶ್ ಅಣ್ಣನ ಅಭಿಮಾನಿಗಳ ಸಂಘದವ್ರಿಗಾಗಲಿ ಹಾಗೂ ಹೊಸದಾಗಿ ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವ್ರಿರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ರಿ. ಎಲ್ಲರೂ ಅಂಬರೀಷ್ ಮೇಲಿರೋ ಪ್ರೀತಿಗೋಸ್ಕರ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಮ್ಮ ನಿಮ್ಮ ನಡುವೆ ಈ ತರ ಮುಂದುವರಿಲಿ ಅಂತ ನಾನು ಕೇಳ್ಕೊತ ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ಹುಟ್ಟಿದ ಹಬ್ಬ ದಿನ, ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವಿದ್ದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳ್ತೀವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ಮುಂದಿನ ಇರ್ತೀವಿ ಅಂತ ಹೇಳ್ತಾ. ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ, ಮನೆ ಮನೆಗಳಲ್ಲಿ ವ್ಯಕ್ತಿ ಜನಿಸುವುದು ಸಾಮಾನ್ಯ, ಆದರೆ ವ್ಯಕ್ತಿತ್ವ ಇರುವ ವ್ಯಕ್ತಿ ಜನಿಸುವುದು ಅಪರೂಪ. ಅಂಬರೀಶ್ ಅದನ್ನು ಪಡೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದರು. ನನಗಿಂತ ಮಂಡ್ಯ ಜಿಲ್ಲೆಯ ಜನರಿಗೆ ಅಂಬರೀಶ್ ಗೊತ್ತಿದೆ. ನಾವು ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದೇವೆ. ಅವರ ಸಾಧನೆಯನ್ನು ಮುಂದುವರಿಸುವ ಉದ್ದೇಶದಿಂದ ಈ ಫೌಂಡೇಶನ್ ಸ್ಥಾಪನೆ ಮಾಡಿದ್ದೇವೆ ಅಂತ ಅವರು ತಿಳಿಸಿದರು. ಸನ್ಮಾನಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಈ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ಗೆ
ಒಂದು ಗೌರವವನ್ನು ಅವರು ಈ ವೇದಿಕೆಯ ಮೂಲಕ ತಂದುಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಡಾಕ್ಟರ್ KS ಜಯರಾಮ್, B ನಂಜರಾಜ್, ರಂಗಶೆಟ್ಟಿ ಅವರು, ದೊಡ್ಡಸ್ನೆಕೆರೆ ನಮ್ಮ ಸೇವಾ ಸಂಘ, BL ಬೋರೇಗೌಡರು, ಮಲ್ಲರಾಜು, ಪುನೀತ್ ಆರ್ಯ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ, ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ. ಅಂಥ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬ ಅಪರೂಪ ನಮ್ಮ ಸಮಾಜದಲ್ಲಿ. ಅಂಥ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನು, ಅದು ದೇವರ ಆಶೀರ್ವಾದವೋ ಅದೇನೋ ಗೊತ್ತಿಲ್ಲ, ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ KS ಜಯರಾಮು, ನಟ ನಿರ್ಮಾಪಕ ರಾಕ್ಲೈಟ್ ವೆಂಕಟೇಶ್, ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್, ಅನಕೆರೆ ಶಶಿಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. MH ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು ಇವರ ಆಶ್ರಯದಲ್ಲಿ ಶಿಕ್ಷಕ, ಪ್ರವರ್ತಕ, ರೈತ ನಾಯಕ ಹಾಗೂ ಸ್ವಾತಂತ್ರ್ಯವಾದ ಮತ್ತು ಮೈಸೂರು ಕಾಂಗ್ರೆಸ್ನ ಪ್ರವರ್ತಕರು, ಸಾಹಿತಿಗಳು, ಸಂಸದರು, ಶಿಕ್ಷಣ ತಜ್ಞರು ಜೊತೆಗೆ ಗುರುಸೇವಾ ದೂರಿನ ಕೀರ್ತಿಶೇಷ HK ವೀರಣ್ಣಗೌಡರ 125ನೇ ವರ್ಷದ ಜನ್ಮ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮದ ಅಂಗವಾಗಿ ಅನೇಕ ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಗಿದೆ. ನಾಡೋಜ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ನಾಡೋಜ ಮಹೇಶ್ ಜೋಶಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮದ್ದೂರಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ದೀಪ ಬೆಳಗಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಹಾಗೂ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಿರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಹಾಗೂ ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ದರ್ಶನ್ ಮರಿಯಪ್ಪ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಶ್ರೇಯಕ್ಕಾಗಿ ಸಂಕಲ್ಪ ತೊಟ್ಟಿರುವ ನಿಮಗೆ ಶಿರವಾಗಿ ವಂದಿಸುತ್ತೇವೆ. ನಿಮ್ಮ ಈ ಎಲ್ಲಾ ಜೀವಪರ ಮತ್ತು ಜನಪರ ಸೇವೆಗಳನ್ನು ಮೆಚ್ಚಿ MH ಚೆನ್ನೇಗೌಡ ವಿದ್ಯಾನಿಲಯವು ಈ ಶುಭ ದಿನದಂದು HK ವೀರಣ್ಣಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಭಿನಂದಿಸಲು ಹರ್ಷಿಸುತ್ತದೆ. ವಂದನೆಗಳೊಡನೆ ಅಧ್ಯಕ್ಷರು, ಆಡಳಿತ ಮಂಡಳಿ, ಬೋಧಕರು, ಬೋಧಕೇತರರು ಹಾಗೂ ವಿದ್ಯಾರ್ಥಿಗಳು, MH ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು. ಎಲ್ಲರೂ ಜೋರಾದ ಕರದಾಟದ ಮೂಲಕ ಶ್ರೀಯುತರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದೀನಿ. HK ವೀರಣ್ಣಗೌಡ ಸಮಾಜ ಸೇವಾ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು, ಸಮಾಜ ಸೇವಕರಾದ MR ಸೀತಾರಾಮ್ರವರು ಜೀವನದಲ್ಲಿ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ದುಡಿದಾಗ ಖಂಡಿತವಾಗಿ ಮುಂದೆ ಬರಬಹುದು ಅಂತ ಹೇಳಿದರು. ವೇದಿಕೆಯಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ SP ಶಂಕರೇಗೌಡ, ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ KM ಉದಯ್, ಗೌರವಾಧ್ಯಕ್ಷರಾದ KT ಚಂದು, ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರು, M ಸ್ವರೂಪ್ ಚಂದ್, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶಂಕರಗೌಡ, ಖಜಾಂಚಿ ಶಿವರಾಮು ಹಾಗೂ ಇನ್ನಿತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕ್ಷೇತ್ರದ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭಾಗವಹಿಸಿ ಶಿಕ್ಷಕರಲ್ಲಿ ಮರಿತಿಬ್ಬೇಗೌಡರ ಪರ ಮತಯಾಚನೆಯನ್ನು ಮಾಡಿದರು. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕ್ಷೇತ್ರದ ಮತಯಾಚನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭಾಗವಹಿಸಿ ಶಿಕ್ಷಕರಲ್ಲಿ ಮತಯಾಚನೆ ಮಾಡಿದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರಿಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡುವಂತೆ ಅವರು ಮನವಿ ಮಾಡಿದರು. ನಮ್ಮ ಅಭ್ಯರ್ಥಿ ಮರಿತಿಬ್ಬೇಗೌಡರು 4 ಬಾರಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ 4 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಅವರ ಕೆಲಸದ ಬಗ್ಗೆ ನಿಮ್ಮೆಲ್ಲರಿಗೂ ಸಹ ನಾನು ಪರಿಚಯಿಸತಕ್ಕಂಥ ಅವಶ್ಯಕತೆ ಇಲ್ಲ.
ವಿಧಾನ ಪರಿಷತ್ನಲ್ಲಿ ಅಥವಾ 4 ಜಿಲ್ಲೆಯ ಆಡಳಿತ ಮತ್ತು KDP ಮೀಟಿಂಗ್ನಲ್ಲಿರ್ಬೋದು ಭಾಳಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ವಿಚಾರವನ್ನು ನಮ್ಮ ಒಂದು ಭಾಳಷ್ಟು ತಿಳುವಳಿಕೆ ಇರೋದ್ರಿಂದ ಎಲ್ಲ ಶಿಕ್ಷಕರ ಪರವಾಗಿ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅವರು ಬಹಳ ನಿರಂತರವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ನಮ್ಮ ಮರ್ತಿಬೇಗೌಡರ ಎದುರುಗಡೆ ಇರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಉದ್ಯಮಿ. ಹೊಸದಾಗಿ ಈ ಕ್ಷೇತ್ರದಲ್ಲಿ ಅವರು ಪರಿಚಯಿಸಬೇಕಾಗತ್ತೆ. ನೀವು ಈ ಒಂದು ಅನೇಕ ಮುಂದೆ ತಾನೇ ಅನೇಕ ಬರ್ತಕ್ಕಂಥ ಸಮಸ್ಯೆಗಳನ್ನ ನಿಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಕೈ ಜೋಡಿಸಿ ನಿಮ್ಮ ಜೊತೆ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಮರ್ತಿಬೇಗೌಡರು. ಅವರು ಕ್ರಮ ಸಂಖ್ಯೆ 1. ದಯವಿಟ್ಟು ನೀವೆಲ್ಲರೂ ಸಹ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ DK ಶಿವಕುಮಾರ್ ನಾಯಕತ್ವ ಇರ್ಬೋದು, ನಾವಿವತ್ತು 1 ವರ್ಷ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಮತ್ತು ಈ 5 ಗ್ಯಾರಂಟಿ ಮತ್ತು ಅನೇಕ ಸಮಸ್ಯೆಗಳಿಗೆ ನಾವು ಏನೆಲ್ಲ ಸರ್ಕಾರ ಶ್ರಮಿಸ್ತದೆ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮರ್ತಿಬೇಗೌಡರಿಗೆ ನಿಮ್ಮೆಲ್ಲರ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡೋದ್ರ ಮೂಲಕ ಸಂಪೂರ್ಣವಾಗಿ ಅವರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು ಅಂತೇಳಿ ರೂಢಬೆಟ್ನ ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಾಲು ಮತ್ತು ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಶಾಸಕ ಕಲ್ಲೂರು ಉದಯ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರ್ತಿಬೇಗೌಡ ಅವರನ್ನು ಬೆಂಬಲಿಸುವಂತೆ ಶಿಕ್ಷಕ ವರ್ಗದವರಲ್ಲಿ ಮೈಸೂರು ಲ್ಯಾಂಪ್ಸ್ ಮಾಜಿ ಅಧ್ಯಕ್ಷ ಎಚ್ ವೆಂಕಟೇಶ್ ಮನವಿ ಮಾಡಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರ್ತಿಬೇಗೌಡರನ್ನು ಬೆಂಬಲಿಸುವಂತೆ ಶಿಕ್ಷಕ ವರ್ಗದವರಲ್ಲಿ ಮೈಸೂರು ಲ್ಯಾಂಪ್ಸ್ ಮಾಜಿ ಅಧ್ಯಕ್ಷ ಎಚ್ ವೆಂಕಟೇಶ್ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ವಿಶೇಷವಾದ ಚುನಾವಣೆಯಾಗಿದೆ. ದಿನೇಶ್ ಗೂಳಿಗೌಡರು ಕಠಿಣ ಸನ್ನಿವೇಶದಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಅದೇ ರೀತಿ ಮೋದಿಜಿ ಮಾದೇಗೌಡರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ವೆಂಕಟೇಶ್ ಹೇಳಿದರು. ಮರ್ತಿಬೇಗೌಡರು JDS ಪಕ್ಷದಲ್ಲಿದ್ದರು. ನಾನು ಪತ್ರಿಕೆಯಲ್ಲಿ ನೋಡಿದೆ, ಮರ್ತಿಬೇಗೌಡರು ಪಕ್ಷಾಂತರ ಮಾಡಿದರು. ಅವರು ಪಕ್ಷಾಂತರ ಮಾಡಲಿಲ್ಲ, ಉಸಿರುಕಟ್ಟದ ವಾತಾವರಣದಿಂದ ಬಿಡುಗಡೆ ಆದರು. ಯಾವ ಪಕ್ಷದಲ್ಲಿ ಉಸಿರು ಕಟ್ಟಿತ್ತು ಆ ಪಕ್ಷದಿಂದ ಅವರು ಬಿಡುಗಡೆ ಆದರು. ಮನೆ ಸಿದ್ದರಾಮಯ್ಯನವರು, ಮನೆ DK ಶಿವಕುಮಾರ್ ಅವರು ಅವರ ಸಾಮರ್ಥ್ಯವನ್ನು ನೋಡಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಎರಡನೇದಾಗಿ, ಈ ಚುನಾವಣೆ ಯಾಕೆ ಮಹತ್ವವಾದಂಥ ಚುನಾವಣೆ ಅಂತ ಹೇಳಿದ್ರೆ, ಒಂದು ಕಡೆ ಸರ್ಕಾರದ 1 ವರ್ಷಗಳ ಸಾಧನೆಯನ್ನು ಜನಗಳ ಮುಂದೆ ನಾವು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನಜೀವನವನ್ನು ಬದಲಾವಣೆ ಮಾಡಲಿಕ್ಕೆ, ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಲಿಕ್ಕೆ ಗ್ಯಾರಂಟಿಗಳ ಮೂಲಕ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಮುಂಚೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ನೇತೃತ್ವದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಟಿಕೆಟಾಗಿ ಹೇಳ್ತಾ ಇದ್ದೀನಿ ನಾನು. ನಮ್ಮ ಕಾಲದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1242 ಸಹ ಪ್ರಾಧ್ಯಾಪಕರ ನೇಮಕಾತಿ ಪಟ್ಟಿ ರೆಡಿ ಇದೆ. ನಂಬರ್ 1. ನಂಬರ್ 2, 330 ಜನ ಪ್ರಿನ್ಸಿಪಾಲ್ರ ನೇಮಕಾತಿ ರೆಡಿ ಇದೆ. ಚುನಾವಣೆ ಏನು ನಮ್ಮ ನೀತಿ ಸಂಹಿತೆ ಮುಗಿದ 1 ವಾರದಲ್ಲಿ ನಾನು ಬರುವಾಗ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ತಮ್ಮ ವಿಶೇಷ ಆಸಕ್ತಿ ಮೂಲಕ ಇವತ್ತು ಉನ್ನತ ಶಿಕ್ಷಣಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. 10 ದೊಡ್ಡ ಕಂಪನಿಗಳ ಜೊತೆಲಿ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಅದು ಇನ್ಫೋಸಿಸ್ ಆಗ್ಬೋದು, ಟೊಯೋಟಾ ಆಗ್ಬೋದು,
ಯಾಕೆ ಅಂತಂದರೆ ಕೌಶಲ್ಯ ಅಭಿವೃದ್ಧಿ ಶಿಕ್ಷಣಕ್ಕೆ ಈ ಸರ್ಕಾರ ಹೆಚ್ಚು ಒತ್ತು ಕೊಡ್ತಾ ಇದೆ. ಬರೀ ಪದವಿ ಕೊಡ್ತಕ್ಕಂಥದ್ದಲ್ಲ, ಕೌಶಲ್ಯದ ಆಧಾರದ ಮೂಲಕ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಈ ಸರ್ಕಾರ ಮಾಡಿದೆ. ಒಡಂಬಡಿಕೆಗೆ ಒಪ್ಪಂದ ಆಗಿದೆ. ಗೋಷ್ಠಿಯಲ್ಲಿ ದಿನೇಶ್ ಗುಳಿಗೌಡ, ಸಿ.ಡಿ. ಗಂಗಾಧರ್, ಎಂ.ಎಸ್. ಚಿದಂಬರ್, ವಿಜಯಲಕ್ಷ್ಮಿ ರಘುನಂದನ್ ಉಪಸ್ಥಿತರಿದ್ದರು. ಕೃಷ್ಣರಾಜಪೇಟ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಶಾಸಕ ಮಂಜು ಚಾಲನೆ ನೀಡಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪುರಾತನ ದೇವಾಲಯಗಳಲ್ಲಿ ಅಪಾರವಾದ ಶಕ್ತಿ ಇದೆಯಲ್ಲದೆ ಶ್ರೀಸಾಮಾನ್ಯರಲ್ಲಿ ಹೆಚ್ಚಿನ ಭಕ್ತಿ ಇದೆ. ನಮ್ಮ ನೆಲದ ಇತಿಹಾಸ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆ ಎಲ್ಲರ ಹೊಣೆಯಾಗಿದೆ ಅಂತ ಹೇಳಿದರು. ನೋಡ್ಬೋದು, ಯಾರು ದುಡ್ಡು ಕೊಡ್ತಾ ಇಲ್ಲ, ನಾವೇ ಹಾಕಿ ಕಟ್ಬೋದು. ಆದರೆ ಪುರಾತನ ಕಾಲದಿಂದ ಇದನ್ನ ಉಳಿಸ್ಬೇಕಾದ್ರೆ ಭಾಳ ಕಷ್ಟ. ಅದು ಯಾವ ರೀತಿ ಇದೆ, ಅದಕ್ಕೆ ಮತ್ತೆ ಈಗ ಅವರು ಏನು ಡ್ಯಾಮೇಜ್ ಆಗಿದೆ ಅದೆಲ್ಲನೂ ಪುನಃ ಅವರು ಅದು ಕಟ್ಟಾಗಿದ್ರು ಪುನಃ ಅದನ್ನೇ ಏನೋ ಇದು ಮಾಡಿ ಪುನಃ ಅದೇ ರೀತಿ ಮಾಡ್ತಾರಲ್ಲ, ಅದು ಭಾಳ ಶ್ರಮ. ಹೊಸ ಮನೆ ಕಟ್ಟೋದು ಭಾಳ ಸುಲಭ, ಹಳೆ ಮನೆ ರಿಪೇರಿ ಮಾಡ್ಸೋದೈತಲ್ಲ ಭಾಳ ಶ್ರಮ. ಅಂಥದ್ದನ್ನ ಈ ರಾಜ್ಯದಾದ್ಯಂತ ಮಾಡ್ತಾವ್ರೆ ಅಂದರೆ ಅವ್ರು ನಾವೆಲ್ಲರಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಖರ್ಚು ಮಾಡಿ ಹೊಸ ದೇವಸ್ಥಾನ ಮಾಡ್ತಾರೆ, ಹಳೆಯದಲ್ಲೇ ಬಿದ್ದೋಗುತ್ತೆ, ಶಿಥಿಲ ಆಗುತ್ತೆ. ಹಳೆಯದ್ರಲ್ಲಿ ಏನೇನು ಶಕ್ತಿ ಇದೆ ಏನು ನೀವು ತಿಳ್ಕೊಳ್ಳಿ. ಈಗ ಇಲ್ಲಿ ವಯಸ್ಸಾದವ್ರು ಇದ್ದೀರಾ ಸುಮಾರು ಜನ, ನಿಮಗೆ ಇರ್ತಕ್ಕಂಥ ಅನುಭವ ಚಿಕ್ಕ ಮಕ್ಕಳಿಗೆ ಹುಡುಗರಿಗೆ ಇರಲ್ಲ. ಜೀವನದಲ್ಲಿ ಅನುಭವ ಮುಖ್ಯ. ಅನುಭವನೇ ದೊಡ್ಡದು. ಪಾಠ ಕಲ್ತದ್ದೆಲ್ಲ ಏನು ಓದೋದು ಬರೆಯೋಕ್ಕೆ ಮಾತ್ರ ಬರುತ್ತೆ, ಅನುಭವದೇ ಪಾಠ ದೊಡ್ಡದು ನಮಗೆ. ಅದೇ ರೀತಿ ದೇವಸ್ಥಾನಗಳು ಸಾವಿರಾರು ವರ್ಷಗಳ ಹಿಂದೆ ಇರುತ್ತೆ. ತಿಳ್ಕೊಳ್ಳಿ, ಆ ಸಾವಿರಾರು ವರ್ಷಗಳಲ್ಲಿ ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಸಾವಿರಾರು ಜನ ಅಲ್ಲಿ ಪಾದಸ್ಪರ್ಶ ಮಾಡಿರ್ತಾರೆ, ಗುರುಗಳು ಪಾದಸ್ಪರ್ಶ ಮಾಡಿರ್ತಾರೆ. ಅಷ್ಟು ಶಕ್ತಿ ಆ ದೇವಸ್ಥಾನದಲ್ಲಿದೆ. ನೀವು ಹೊಸ ದೇವಸ್ಥಾನ ಕಟ್ತೀರಾ, ಅದು ಇನ್ನೂ 100 ವರ್ಷ ಬೇಕಾಗುತ್ತೆ, ಅಲ್ಲಿ ಶಕ್ತಿ ತುಂಬಬೇಕಾದ್ರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಕ್ತಿ ಮತ್ತು ಶಕ್ತಿ ಎರಡೇ ಮನುಷ್ಯನ ನಡೆಸೋದು. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶಕ್ತಿ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಭಕ್ತಿಯಿಂದ ನೀವು ಏನು ಮಾಡ್ತೀರೋ ಅದು ನಿಮ್ಗೆ ವಾಪಸ್ ಬರುತ್ತೆ, ಒಳ್ಳೇದು ಬರುತ್ತೆ. ಆ ಒಂದು ಉದ್ದೇಶದಿಂದ 1991ರಲ್ಲಿ ಕವಾಂದರು ಈ ಕಾರ್ಯಕ್ರಮ ಶುರು ಮಾಡೋದು. ಜೀರ್ಣೋದ್ಧಾರ. ಆವಾಗ ಸರ್ಕಾರ ಇರಲಿಲ್ಲ. 50 ಭಾಗ ಧರ್ಮಸ್ಥಳದಿಂದ 50 ಭಾಗ ಊರಿನವ್ರು ಕೊಟ್ಟು. ಯಾಕೆ 50 ಭಾಗ ನಿಮ್ಮ ಹತ್ರ ಕೇಳ್ತಾರೆ ಅಂದರೆ, ಊರಿನವ್ರು ಇಲ್ಲದೆ ಏನೇ ಕಾರ್ಯ ಮಾಡಿದ್ರು ನಾಳೆ ಅದು ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಆ ಊರಿನಲ್ಲಿ ಈಗ ನಿಮ್ಮ ಮನೇಲೇ ಆಗಲಿ, ನೀವು ಸ್ವಂತ ದುಡ್ಡಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಅದರ ನಿಮ್ಮ ಬೆವರು ಚೆಲ್ಲಿರ್ತೀರ, ನಿಮ್ಮ ಮನಸ್ಸಲ್ಲಿರುತ್ತೆ. ಅದೇ ನೀವು ಊರಿನವ್ರು 100 ರೂಪಾಯಿ ಕೊಡಲಿ, ನಾಳೆ ಅಂತಾರೆ ಜನ, ನಾನು ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ನಮ್ಮ ದೇವಸ್ಥಾನ ನಮ್ಮದು ಅನ್ನೋದು ಬರುತ್ತೆ. ಯಾವಾಗಲೂ ನನ್ನದು ಅನ್ನೋದು ಬರಬಾರ್ದು, ನಮ್ಮದು ಅನ್ನೋದು ಬರುತ್ತೆ. ಹಾಗಾಗಿ ಹೆಗ್ಡೆಯವರು ಏನು ಮಾಡಿದರು, ಇದನ್ನು ಕಂಟಿನ್ಯೂ ಮಾಡಿದ್ರು. 2002ನೇ ಇಸ್ವಿಲಿ ಸರ್ಕಾರದವರೇ, ಹೆಗ್ಡೆಯವರು ಕೇಳಲೇ ಇಲ್ಲ, ಅವರೇ ಬಂದ್ಬಿಟ್ಟು ನಾವು ನಿಮ್ಮ ಜೊತೆ ಬರ್ತೀವಿ. ಹೆಗ್ಡೆಯವರು ಹೇಳಿದ್ರು, ಬೇಡ ನಿಮ್ಮ ಸರ್ಕಾರ ಸಾವಾಸ ಬೇಡ ನಮಗೆ, ಕಾರಣ ಏನಂದ್ರೆ ನೀವೆಲ್ಲ ಅದು ಕೇಳ್ತೀರಾ ಇದು ಕೇಳ್ತೀರಾ ಅಂತ. ಅವಾಗ ರಾಣಿ ಸತೀಶ್ ಅಂತ ಹೇಳಿ ಅವರು ಮಿನಿಸ್ಟರ್, ನಾವು ಏನು ಕೇಳಲ್ಲ ಸ್ವಾಮಿ, ನೀವು ಯೋಚನೆ ಮಾಡಬೇಡಿ, ನಾವು ದುಡ್ಡು ಕೊಡ್ತೀವಿ, ನೀವು ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇದೆ. ನಮಗೆ ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಆ ದೇವಸ್ಥಾನ ಕುಂಭಾಭಿಷೇಕ ಫೋಟೋ ಕೊಟ್ಟರೆ ಸಾಕು ನಮಗೆ. ಇದು ಆವಾಗಿಂದ ನಡ್ಕೊಂಬಂದಿರೋದು, ಇವಾಗ ನಡೀತಾ ಇದೆ. ಫಸ್ಟಿಗೆ 5 ಲಕ್ಷ ಕೊಡ್ತಾಯಿದ್ರು, ಈಗ 10 ಲಕ್ಷ ಕೊಡ್ತಾರೆ ಸರ್ಕಾರ. ಪ್ರಾಚ್ಯ ವಸ್ತು ಸಂಗ್ರಹಾಲಯ ಟೂರಿಸಂ ಮುಖಾಂತರ ಹೆಗ್ಡೆಯವರು ಅಷ್ಟೇ ಕೊಡ್ತಾರೆ. ಮುಂದೆ ಅರ್ಜಿ ಕೊಟ್ಟಿದ್ದೇವೆ, ಇದು 2013ರಲ್ಲಿ 5ರಿಂದ 10 ಮಾಡಿದ್ರು. ಕಾರ್ಯಕ್ರಮದಲ್ಲಿ ದೇವಾಲಯ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಗಳಾದ ಬಸವಲಿಂಗಪ್ಪ, ಜಯಕೀರ್ತಿ, ಆಕಾಶ್, ಹರೀಶ್ ಸೇರಿದಂತೆ ಇತರರಿದ್ದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗ ಮಂಡ್ಯ ಮತ್ತು ವಿನಾಯಕ ಟ್ರೇಡರ್ಸ್ ಮೈಸೂರು ಇವರ ಸಹಯೋಗದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿರವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ವೈದ್ಯಕೀಯ, ಕೃಷಿ, ಸಾಹಿತ್ಯ, ಉತ್ತಮ ಶಿಕ್ಷಕ ವಿಭಾಗಗಳಲ್ಲಿ ಗಣನೀಯವಾಗಿ ಸೇವೆ ಮಾಡಿರುವ ಸಾಧಕರುಗಳಿಗೆ ಅಭಿನಂದನಾ ಸಮಾರಂಭ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೂನ್ 1ರಂದು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ಅಧ್ಯಕ್ಷರಾದ ಜಿ.ಬಿ. ನವೀನ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡ ಸುಂಡಳ್ಳಿ ಮಂಜುನಾಥ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜೂನ್ 1ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಕಾರ್ಯಕ್ರಮವನ್ನು ಆದಿಚುಂಚನಗಿರಿಯ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪ್ರಜಾಭಾರತ ಸುದ್ದಿವಾಹಿನಿಯ ಹಿರಿಯ ಪತ್ರಕರ್ತರಾದ ಕೆ. ದೀಪಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ರಾಮಕೃಷ್ಣ ಭಾಗವಹಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಕಾರ್ಖಾನೆ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ವಹಿಸಲಿದ್ದಾರೆ ಅಂತ ಹೇಳಿದರು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಚೆಲುವರಾಯಸ್ವಾಮಿರವರ ಅಭಿಮಾನಿಗಳು, ಹಿತೈಷಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದ ಜೊತೆಗೆ ಎಸ್ ಎಲ್ ಸಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು
ಅವರ SLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂಥ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು 100 ಜನರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಿಗ್ಗೆ 10:30 ಗಂಟೆಗೆ ಗಾಂಧಿ ಭವನದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಸಾಧಕರುಗಳಿಗೆ ಮತ್ತು ಈ ಜಿಲ್ಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30 ಗಂಟೆಗೆ ಗಾಂಧಿ ಭವನ. ವಿನೂತನವಾದಂಥ ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಅವರ ಅಭಿಮಾನಿ ಬಳಗ, ಹಿತೈಷಿಗಳು ಮತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಮಾಧ್ಯಮದ ಮೂಲಕ ಕೋರ್ತಾ. ಗೋಷ್ಠಿಯಲ್ಲಿ ಸಾತ್ನೂರು ಕೃಷ್ಣ, ಗುರುರಾಜ್, ವಿಜಯಕುಮಾರ್, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು. ಶಿಕ್ಷಣ ತಜ್ಞ ವಾಗ್ಮಿ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಮರಿತಿಬೇಗೌಡ ಅವರನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬೆಂಬಲಿಸಬೇಕೆಂದು ಶಿಕ್ಷಕ ವೃಂದದಲ್ಲಿ ಕಾಂಗ್ರೆಸ್ ಮುಖಂಡ ಶಿವನಂಜು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಶಿವನಂಜರವರು, ಮರಿತಿಬೇಗೌಡರು ಶಿಕ್ಷಣ ತಜ್ಞರಾಗಿದ್ದು ವಾಗ್ಮಿಯಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ, ಪರಿಷತ್ತಿನ ಉಪಸಭಾಪತಿಗಳಾಗಿ, ಸೆನೆಟ್ ಸದಸ್ಯರಾಗಿ 24 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ ಎಂದು ತಿಳಿಸಿದರು. ಗೊಂದಲದ ಗೂಡಾಗಿರುವ JDS ಮತ್ತು ಭಾರತೀಯ ಜನತಾ ಪಕ್ಷ ಶಿಕ್ಷಣದ ಬಗ್ಗೆ ಗಾಳಿಗಂಧ ಇಲ್ಲದ ರಿಯಲ್ ಎಸ್ಟೇಟ್ ಉದ್ಯಮಿ ವಿವೇಕಾನಂದ ಅವರನ್ನು ಕಣಕ್ಕಿಳಿಸಿದೆ. ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಶಿಕ್ಷಣಕ್ಕೂ ಎಲ್ಲಿಯ ಸಂಬಂಧ ಅಂತ ಅವರು ಟೀಕೆ ಮಾಡಿದರು. ದಿನಾಂಕ 3/6/2024 ಸೋಮವಾರ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನಿದೆ, ಇದು ಒಂದು ಮಹತ್ತರವಾದಂಥ ಚುನಾವಣೆ. ಯಾಕೆ ಅಂತೇಳಿದರೆ, ಶಿಕ್ಷಕರು ತಮ್ಮ ನೋವುಗಳನ್ನು, ತಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ತಮ್ಮ ಪ್ರತಿನಿಧಿಯನ್ನು ಇದನ್ನು ವಿಧಾನ ಪರಿಷತ್ಗೆ ಕಳಿಸ್ಕೊಡ್ತಕ್ಕಂಥ ಒಂದು ಚುನಾವಣೆ ಈ ಶಿಕ್ಷಕರ ಚುನಾವಣೆ. ಆದರೆ ದುರಂತ ಅಂದರೆ ಏನಾಗಿದೆ ಅಂತಂತಂದರೆ, ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಒಬ್ಬ ಶಿಕ್ಷಣ ತಜ್ಞನಿಗೂ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗೂ ನಡೀತಾ ಇರ್ತಕ್ಕಂಥ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಇದು ದುರಂತವೇ ಸರಿ. ಶಿಕ್ಷಣ ತಜ್ಞ, ಅನುಭವಿ, ದಕ್ಷ ಆಡಳಿತಗಾರ, ಜೊತೆಗೆ ಸೆನೆಟ್ ಸದಸ್ಯರಾಗಿ, ಉಪಸಭಾಪತಿಗಳಾಗಿ 24 ವರ್ಷಗಳ ಸುದೀರ್ಘ ಅನುಭವ, ಹೋರಾಟದ ಹಿನ್ನೆಲೆ ಇದೆಲ್ಲ ಇರತಕ್ಕಂಥ ಸನ್ಮಾನ್ಯ ಶ್ರೀ ಮರಿತಿಬೇಗೌಡರನ್ನ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಆದರೆ ಗೊಂದಲ ಗೂಡಾಗಿರ್ತಕ್ಕಂಥ JDS ಪಕ್ಷ ಮತ್ತು BJP ಪಕ್ಷಗಳು ಮೈತ್ರಿ ಅಭ್ಯರ್ಥಿಯನ್ನಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಗಂಧಗಾಳಿ ಇಲ್ಲದ, ಸಮಸ್ಯೆಗಳ ಬಗ್ಗೆ ಅರಿವಿಲ್ಲದಂತಹ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನು ಉದ್ಯಮಿ BK ವಿವೇಕಾನಂದ ಅಂತಕ್ಕಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಎಲ್ಲಿಯ ಶಿಕ್ಷಣ ಕ್ಷೇತ್ರ, ಎಲ್ಲಿಯ ರಿಯಲ್ ಎಸ್ಟೇಟ್ ಉದ್ಯಮ, ಇವ್ರನ್ನ ತೊಗೊಂಡು ಬಂದು ಅಭ್ಯರ್ಥಿಯನ್ನಾಗಿ ಕೇವಲ ಹಣಬಲದಿಂದ ನಾವು ಈ ಚುನಾವಣೆಯನ್ನು ಗೆದ್ಕೋಬೋದು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಈ JDS ಪಕ್ಷ ಮತ್ತು BJP ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿವೆ. ಹೌದು, ನಮ್ಮೆಲ್ಲ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರಿಗೆ ನೀವು ಮತವನ್ನು ಹಾಕೋದ್ರ ಮೂಲಕ ಅವ್ರನ್ನ ಕಳಿಸ್ಕೊಡಿ. ಈ ರಾಜ್ಯಕ್ಕೆ ಅವರಿಂದ ಮಾರ್ಗದರ್ಶನ ಸಿಗಲಿ. ನಿಮ್ಮ ಶಿಕ್ಷಕ ಕ್ಷೇತ್ರ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಅವರಿಂದ ಸಾಧ್ಯ ಇದೆ. ಮಾಡ್ತೇನೆ, ಮರಿತಿಬೇಗೌಡರಂಥ ಸಮರ್ಥವಾದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು. ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ಅವ್ರ ಗೆಲುವನ್ನು ಕಾಣುವಂತಾಗಲಿ ಅಂತೇಳಿ ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಶ್ರೀಧರ್, ಕೀಲರ ಕೃಷ್ಣ, ಕಲ್ಯಾಣಿ ನಾಗೇಂದ್ರ, ಶಿವಲಿಂಗಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಕಾರ್ಯಕ್ರಮ ಯಶಸ್ವಿ. ನ್ಯಾಯಾಧೀಶರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಎಲ್ಲರನ್ನೂ ಗೌರವಿಸುವುದರಿಂದ ಮಾನವ ಹಕ್ಕು ಉಲ್ಲಂಘನೆಯಾಗಲ್ಲ ಎಂದ ನ್ಯಾಯಾಧೀಶರಾದ BG ರಮಾ. ಜೂನ್ 3ರಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮಂಡ್ಯದಲ್ಲಿ ಎನ್ ಚಲುವರಾಯಸ್ವಾಮಿ ಹೇಳಿಕೆ. ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬೇಗೌಡರನ್ನು ಬೆಂಬಲಿಸಲು ಸಚಿವರ ಮನವಿ. ಸಕ್ಕರೆ ಕಾರ್ಖಾನೆಗಳ ಅಧಿಕಾರಿಗಳ ಮಹತ್ವದ ಸಭೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವ. ಬೇರೆ ವ್ಯಾಪ್ತಿಯ ಕಬ್ಬು ಖರೀದಿಸದಂತೆ ಖಡಕ್ ಎಚ್ಚರಿಕೆ. ಮಂಡ್ಯದಲ್ಲಿ ಅಂಬರೀಶ್ ಅವರ 72ನೇ ಜನ್ಮದಿನಾಚರಣೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ನಾನು ಸಂಸದೆಯಲ್ಲ, ಜಿಲ್ಲೆಯ ಸೊಸೆ ಅನ್ನುವುದೇ ಹೆಮ್ಮೆ ಎಂದ ಸುಮಲತಾ ಅಂಬರೀಶ್. ಮದ್ದೂರಿನಲ್ಲಿ HK ವೀರಣ್ಣಗೌಡರ ಜನ್ಮ ಜಯಂತಿ ಹಿನ್ನೆಲೆ ಸಾಧಕರಿಗೆ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ. ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಭಾಗಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ TV ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,